ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಚಳ್ಳಕೆರೆ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಮನೆ ಬಳಿ ಬಂದು ದರ್ಶನ ಪಡೆದಿದ್ದಾರೆ ಅಭಿಮಾನಿಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾರ್ವಜನಿಕರ ದರ್ಶನಕ್ಕೂ ಅವಕಾಶ ಇರುತ್ತೆ. ಚಳ್ಳಕೆರೆ ನಗರದ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡಿ ಸುಧಾಕರ್ ನಿವಾಸದಿಂದ ಸ್ಟೇಡಿಯಂವರೆಗೂ ಕೂಡ ಮೆರವಣಿಗೆ ಇರುತ್ತೆ. ಗಾಂಧಿ ವೃತ್ತ, ವಾಲ್ಮೀಕಿ ವೃತ್ತದ ಮೂಲಕ ಸ್ಟೇಡಿಯಂಗೆ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ದರ್ಶನಕ್ಕೆ ಅಂತ ಅವಕಾಶವನ್ನು ಕಲ್ಪಿಸಲಾಗಿದೆ. ವಿವಿಧ ಭಾಗಗಳಿಂದ ಅಭಿಮಾನಿಗಳು ಆಗಮಿಸಲಿದ್ದಾರೆ. ಡಿ ಸುಧಾಕರ್ ಅವರ ಅಂತಿಮ ದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಚಿವ ಸಂಪುಟದ ಅನೇಕರು ಕೂಡ ಬರಲಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಚಳ್ಳಕೆರೆ ನಗರದಲ್ಲಿರ್ತಕ್ಕಂತಹ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡ್ಲಿಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಮ್ಮ ಹಿಂಬದಿಯಲ್ಲಿ ನೋಡ್ತಾ ಇದ್ದೇವೆ, ಇದೇ ಒಂದು HPPC ಕಾಲೇಜು ಮೈದಾನದ ಪಕ್ಕದಲ್ಲಿ ಇರತಕ್ಕಂತಹ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ನಾವೇನು ದೃಶ್ಯಾವಳಿಗಳು ನೋಡ್ತಾ ಇದ್ದೇವೆ, ಇಲ್ಲೇ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಇದೇ ವೇದಿಕೆಯ ಮೇಲ್ಭಾಗದಲ್ಲಿ ಸಚಿವ ಡಿ ಸುಧಾಕರ್ ಅವರ ಪಾರ್ಥಿವ ಶರೀರವನ್ನ ಇಡಲಾಗುತ್ತೆ. ಇಲ್ಲಿ ಬಂದಂತಹ ಅಭಿಮಾನಿಗಳು ಈ ಒಂದು ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನವನ್ನ ಮಾಡ್ಲಿಕ್ಕೂ ಕೂಡ ಅನುಕೂಲತೆಗಳನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ನಾವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ, ಈ ಒಂದು ಭಾಗದಲ್ಲಿ ಸಾರ್ವಜನಿಕರು ಬರ್ಲಿಕ್ಕೂ ಕೂಡ ಎಲ್ಲಾ ಬ್ಯಾರಿಗೇಡ್ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತದ್ದು. ಒಂದು ಡಿ ಸುಧಾಕರ್ ಕ್ರೀಡಾಂಗಣದ ಮುಖ್ಯ ದ್ವಾರ ಏನಿದೆ, ಮುಖ್ಯ ದ್ವಾರದಿಂದ ಬಲಭಾಗಕ್ಕೆ ಅಭಿಮಾನಿಗಳು ಬರಬೇಕು, ಅಲ್ಲಿಂದ ನೇರವಾಗಿ ಬ್ಯಾರಿಗೇಡ್ ನ ಮೂಲಕವಾಗಿಯೇ ಬಂದು ಸರತಿ ಸಾಲಿನಲ್ಲಿ ಬಂದು ತಮ್ಮ ನೆಚ್ಚಿನ ನಾಯಕನನ್ನ ಅಂತಿಮ ದರ್ಶನವನ್ನ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಡಿ ಸುಧಾಕರ್ ಅಂದ್ರೆ 4 ಬಾರಿ ಶಾಸಕರಾದಂತವರು, 2 ಬಾರಿ ಸಚಿವರಾದಂತವರು, ಅಪಾರವಾದಂತಹ ಅಭಿಮಾನಿ ವರ್ಗವನ್ನ ಇವರು ಗಳಿಸಿರುವುದರಿಂದಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಜಮಾಯಿಸುವ ನಿಟ್ಟಿನಲ್ಲಿ ಈಗಾಗಲೇ ಈ ರೀತಿಯಾದಂತಹ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಿರತಕ್ಕಂಥದ್ದು. ಚಿತ್ರದುರ್ಗ ಆಗಿರ್ಬೋದು, ಚಳ್ಳಕೆರೆ ಆಗಿರ್ಬೋದು, ಹಿರಿಯೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಅಭಿಮಾನಿಗಳು ಬರುವಂತದ್ದು. ಈ ಒಂದು ಭಾಗದಲ್ಲಿ ನೋಡ್ತಾ ಇದ್ದಾವೆ, ಈ ಒಂದು ಭಾಗದಲ್ಲಿ ವಿವಿಐಪಿಗಳಿಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿದ್ದಾರೆ. ಈ ಒಂದು ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಮಧ್ಯಾಹ್ನದ ವೇಳೆಗೆ ಎಲ್ಲರೂ ಕೂಡ ಆಗಮಿಸುವ ನಿಟ್ಟಿನಲ್ಲಿ ಈ ಒಂದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ಬರ್ತಕ್ಕಂತಹ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಅಚ್ಚುಕಟ್ಟಾಗಿ ಈಗಾಗಲೇ ಪೊಲೀಸ್ ಇಲಾಖೆಯು ಕೂಡ ಭದ್ರತೆಯನ್ನು ವಹಿಸಿರ್ತಕ್ಕಂಥದ್ದು. ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗುವುದರಿಂದಾಗಿ ಯಾವುದೇ ನುಗ್ಗುಲ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ವಹಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ಚಳ್ಳಕೆರೆ ಭಾಗದಲ್ಲಿ ನಿಜಕ್ಕೂ ಕೂಡ ಸುಧಾಕರ್ ಅಂದ್ರೆ ಒಂದು ರೀತಿಯಾದಂತಹ ಪ್ರೀತಿ ಜನರಲ್ಲಿ, ಯಾಕೆಂದ್ರೆ ಅಪಾರವಾದಂತಹ ಈ ಭಾಗಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಚಳ್ಳಕೆರೆ ಕ್ಷೇತ್ರದಲ್ಲೂ ಕೂಡ ಒಮ್ಮೆ ಶಾಸಕರಾದಂತವರು, ಹಿರಿಯೂರಿನಲ್ಲಿ 3 ಬಾರಿ ಶಾಸಕರಾದಂತವರು ಅಪಾರವಾದಂತಹ ಅಭಿಮಾನಿಗಳನ್ನು ಗಳಿಸಿರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನೋ ನಿಟ್ಟಿನಲ್ಲೂ ಕೂಡ ಜಿಲ್ಲಾ ಪೊಲೀಸ್ ಇಲಾಖೆಯು ಕೂಡ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ. ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ನೆರವೇರಲಿದೆ. ಈ ಕುರಿತಾಗಿ ಮಾತನಾಡಲಿಕ್ಕೆ ಅವರ ಪುತ್ರ ಸುಹಾಸ್ ಅವರು ಮುಟ್ಟಿದ್ದಾರೆ. ಸರ್, ಇವತ್ತು ಅಂತ್ಯಕ್ರಿಯೆ ಎಷ್ಟು ಗಂಟೆಗೆ, ಇವತ್ತಿನ ಪ್ರಕ್ರಿಯೆಗಳೇನೆಲ್ಲ? ಇವತ್ತು 10 ಗಂಟೆಗೆ ನಾವು ಡಿ ಸುಧಾಕರ್ ಕ್ರೀಡಾಂಗಣಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲ ಗೌರವ ಸಲ್ಲಿಸಿ ಅವ್ರಿಗೆ 3:30-4 ಗಂಟೆಗೆ ಆರ್ಯ ವೈಶ್ಯ ಮುಕ್ತಿಧಾಮಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಅವರ ಅಂತಿಮ ಕ್ರಿಯೆ ಆಗುತ್ತೆ. ಇವತ್ತು ಯಾರೆಲ್ಲ ಗಣ್ಯರು ಬರ್ಲಿಕ್ಕಿದ್ದಾರೆ? ಸಿಎಂ ಸಿದ್ದರಾಮಯ್ಯನವರು ಎಷ್ಟೊತ್ತಿಗೆ ಬರ್ತಾರೆ? ಸಿಎಂ, ಡಿಸಿಎಂ ಅವರು ಬರ್ತಾರೆ, ಮತ್ತ ಅವ್ರ ಜೊತೆ ಸಚಿವರು ಎಲ್ಲರೂ ಬರ್ತಾರೆ ಅಂತ ಮಾಹಿತಿ ಇದೆ. ನಿಮ್ಮ ಸಂಪ್ರದಾಯದ ಪ್ರಕಾರ ಎಲ್ಲಿ ಈ ಒಂದು ಶವ ಸಂಸ್ಕಾರವನ್ನು ಮಾಡ್ತೀರಿ, ಅಂತ್ಯಕ್ರಿಯೆ ಮಾಡ್ತೀರಿ ಅಂತ? ನಾವು ಮುಂಚೆಯಿಂದನೂ ಆರ್ಯವೈಶ್ಯ ಮುಕ್ತಿಧಾಮದಲ್ಲೇ ಆಗಿರೋದು. ನಮ್ಮ ಹ್ಯಾನ್ಸ್ ಕುಟುಂಬದ ಎಲ್ಲದು ಅಲ್ಲೇ ಆಗಿರೋದು. ಹಾಗಾಗಿ ಅಲ್ಲೇ ಇದಿಷ್ಟು ಈಗಾಗಲೇ ಸಚಿವ ಡಿ ಸುಧಾಕರ್ ಅವರ ಪುತ್ರ ಈ ಒಂದು ಸುಹಾಸ್ ಅವರ ಮಾತು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್.